ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ಶುಭ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ. ಆದರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ವರ್ಷದ ಸಂಕ್ರಾಂತಿ ಪುರುಷನ ಸಂಚಾರ ಕೆಲವು ಸವಾಲುಗಳನ್ನ ತರಲಿದೆ. ಆ ಹಾನಿಗಳು ಯಾವುವು, ಅದಕ್ಕೆ ಸರಳ ಪರಿಹಾರಗಳೇನು, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಕೊನೆವರೆಗೂ ನೋಡಿ. ಶಾಸ್ತ್ರಗಳ ಪ್ರಕಾರ ಸಂಕ್ರಾಂತಿ ಪುರುಷನು ಬರುವ ರೀತಿ, ಅವನು ಧರಿಸುವ ಬಟ್ಟೆ ಮತ್ತು ಆಯುಧಗಳ ಮೇಲೆ ಈ ವರ್ಷದ ಭವಿಷ್ಯ ಅಡಗಿರುತ್ತದೆ. ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಗಂಡು ಮಕ್ಕಳಿಗೆ ಅಥವಾ ಪುರುಷರಿಗೆ ಈ ಸಂಕ್ರಾಂತಿ ಹೇಗಿದೆ ಮತ್ತು ಸಂಭವನೀಯ ಹಾನಿಗಳ ಸರಳ ಪರಿಹಾರಗಳೇನು ಎಂಬುದನ್ನ ನೋಡೋಣ. ಪ್ರತಿ ವರ್ಷ ಸಂಕ್ರಾಂತಿ ಪುರುಷನಿಗೆ ಒಂದು ಹೆಸರಿರುತ್ತದೆ, ಘೋರ ದ್ವಂಕ್ಷಿ. ಅವನು ಯಾವ ದಿಕ್ಕಿನಿಂದ ಬರುತ್ತಾನೆ ಮತ್ತು ಯಾವ ಕಡೆಗೆ ನೋಡುತ್ತಾನೆ ಎಂಬುದು ಮುಖ್ಯವಾಗಿದೆ. ಜ್ಯೋತಿಷದ ಪ್ರಕಾರ ಸೂರ್ಯನ ಸಂಕ್ರಮಣ ಕಾಲದಲ್ಲಿ ಕೆಲವು ನಕ್ಷತ್ರಗಳಲ್ಲಿ ಜನಿಸಿದ ಪುರುಷರಿಗೆ ಅನಿಷ್ಟ ಫಲಗಳು ಇರಬಹುದು ಎಂದು ಹೇಳಲಾಗುತ್ತದೆ. ಇದರಿಂದ ಮಾನಸಿಕ ಒತ್ತಡ, ವೃತ್ತಿಯಲ್ಲಿ ಅಡೆತಡೆ ಅಥವಾ ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇರುತ್ತದೆ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ವಾಹನ ಚಾಲನೆಯಲ್ಲಿ ಅಸಡ್ಡೆ ತೋರಬಾರದು. ಇದು ಸಂಕ್ರಮಣ ಕಾಲದ ಅಶುಭ ಫಲಗಳಲ್ಲಿ ಒಂದಾಗಿದೆ. ವಿನಾಕಾರಣ ಖರ್ಚುಗಳು ಮತ್ತು ಮಾನಸಿಕವಾಗಿ ಸ್ವಲ್ಪ ಆತಂಕ ಕಾಡಬಹುದು. ಭಯಪಡುವ ಅಗತ್ಯವಿಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಇದಕ್ಕೆ ಎಲ್ಲದಕ್ಕೂ ಸರಳ ಸುಲಭ ಪರಿಹಾರಗಳಿವೆ. ಸಂಕ್ರಾಂತಿ ದಿನ ಬೆಳಿಗ್ಗೆ ಎಳ್ಳು ಮತ್ತು ದರ್ಬೆ ಹಾಕಿದ ನೀರಿನಲ್ಲಿ ಸ್ನಾನ ಮಾಡಿ. ಅದು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ. ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂಗಳನ್ನ ಹಾಕಿ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಪಠಿಸಿ. ಕಪ್ಪು ಎಳ್ಳು, ಬೆಲ್ಲ ಅಥವಾ ಹಸಿರು